ಹೋಗ್ ಬ್ರೋ ಸ್ಟಾರ್ಟ್ ಮಾಡಿ ಗಾಡಿ. The Lokayukta police raided the office. They recovered 2 crore 2 lakh rupees. When they raided the residence, this was followed by a raid in the residence, search in the residence. And in the residence, they have recovered around 6 crore 10 lakh rupees. So about 5 persons have been apprehended, and they have been taken into custody. And they are. What is the role of the MLA in this? He also accused in this case, sir. Actually, the FIR has been registered. His role will be unearthed. Investigation is on. Whoever is involved, whoever has any role in the matter, that will be unraveled and action will be. Every penny that you and I earn is accounted for. We pay tax on it. If we pay tax on it and we forget to file our returns, we have to pay a fine. That's you and me, the common average citizen in this country. But the rules, ladies and gentlemen, quite clearly are different for a VVIP Neta and for a common citizen like you and me. Why do I say that? I say that because after 5 days, the corrupt BJP Neta, from whom 8 crore rupees were recovered, has finally surfaced. He surfaced under the protection of interim bail. For 5 days, he is missing after all this cash has been recovered from his son and his home. He is missing. His party doesn't pressurize him to come and surrender. He goes to the court, gets interim bail, and then surfaces jubilant to a hero's welcome in his hometown. The pictures we have seen come out of this celebration, of this jubilation of a corrupt Neta are a tight slap on your face and my face, on the faces of every tax-paying citizen in this country. It's a travesty. It is something we are talking about on Urban Debate this evening at 8 p.m. Do join us. ಕೋರ್ಟ್ ಆದೇಶ ಮಾಡಿದೆ 48 ಗಂಟೆಯೊಳಗಾಗಿ ಹೋಗಬೇಕು. 48 ಗಂಟೆಯೊಳಗೆ ದಾಖಲಾತಿಗಳನ್ನೆಲ್ಲ ನನಗೆ ಯಾವ ದಾಖಲಾತಿನ ಕೇಳಿಲ್ಲ ಅವರು. ನನಗೆ ನೋಟಿಸೇ ಕೊಟ್ಟಿಲ್ಲ. ನಿಮಗೆ ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ನನಗಿನ್ನೂ ಲೋಕಾಯುಕ್ತ ಯಾವುದೇ ನೋಟಿಸ್ ಬಂದಿಲ್ಲ. ಕೋರ್ಟ್ ಆದೇಶದ ಮೇರೆಗೆ ನೀವು ಕೋರ್ಟ್ ಆದೇಶ ಬಂದು ನಾನು ನನ್ನ ಮೇಲೆ ಯಾವುದೇ ಆರೋಪ ಇಲ್ಲ. ನನ್ನ ಮೇಲೆ ಯಾವುದೇ ಆರೋಪ ಇಲ್ಲ. ನಾನೇನು KGL ಅಧ್ಯಕ್ಷ ಅನ್ನೋ ಒಂದು ಕಾರಣಕ್ಕೆ ಸೇರಿಸಿದರೆ ನನ್ನ ಮೇಲೆ ಯಾವುದೇ ಆರೋಪ ಇಲ್ಲ. ಆಮೇಲೆ ಒಂದು ಮಾತಾಡ್ತೀನಿ, KSTL ಸಂಸ್ಥೆ ನಾನು ಹೋದಾಗ ಕೇವಲ 750 ಕೋಟಿ ವಹಿವಾಟು ನಡೆಯುತ್ತೆ. ಲಾಭ ಎಷ್ಟು? 40 ಕೋಟಿ. ನಾನೀಗ 1350 ಕೋಟಿ ಮಾಡಿದ್ದೇನೆ ವಹಿವಾಟನ್ನು. ಲಾಭ ಎಷ್ಟು? 240 ಕೋಟಿ. ಅಂದ್ರೆ ಎಷ್ಟು? ಅಂದ್ರೆ 750 ಕೋಟಿ ಇದ್ದಾಗ 40 ಕೋಟಿ ಅದಕ್ಕೆ ಡಬಲ್ ಆಗಿದೆ ಅಷ್ಟೇ. ಆದ್ರೆ 240 ಕೋಟಿ ಲಾಭ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳು ಇದರಲ್ಲಿ KSTL ಎಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಖಂಡಿತವಾಗ್ಲೂ ಅಲ್ಲಿ ಯಾವುದೇ ಆದಂತ ದುರುಪಯೋಗ ಆಗಲಿ, ಯಾರದೇ ಟೆಂಡರ್ಗಳು ಮ್ಯಾನೇಜ್ ಮಾಡೋದಾಗಲಿ ನಡೆದಿಲ್ಲ. ಯಾವುದನ್ನಾದ್ರೂ ಯಾವುದೇ ಅಧಿಕಾರಿ ಪರಿಶೀಲನೆ ಮಾಡಲಿ, ಒಂದು ಸಣ್ಣ ತಪ್ಪನ್ನು ಅವರು ಅದರಲ್ಲಿ ಕಂಡಿಡಿದ್ರೆ ನಾನು ಶಿಕ್ಷೆ ಬಿಡ್ತೀನಿ. ಅವ್ರು ಸರಿ ಇದೆ, ಅವ್ರು ಮಾಡಿರ್ತಕ್ಕಂಥ ಕ್ರಮ ಸರಿ ಇದೆ. ಯಾಕೆಂತ ಹೇಳಿದ್ರೆ ನನ್ನ ಮೇಲೆ ಒಂದು ಆರೋಪ ಬಂದಾಗ
ಈ ದೇಶದ ಪ್ರಪಂಚದಲ್ಲಿ ಒಂದು ದೊಡ್ಡ ಪಕ್ಷ ಅದು, ಅದಕ್ಕೆ ಯಾವುದೇ ರೀತಿಯಾದಂತಹ ಕಳಂಕ ಆಗಬಾರ್ದು ಅಂತ ಹೇಳಿ ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸರಿ ಇದೆ. ನಾನು ದೇಶಭಕ್ತರಾದ್ಮೇಲೆ ಮತ್ತೆ ನಾನೇ ಬಿಜೆಪಿ ಪಕ್ಷ ತಗೊಳ್ತೇನೆ, ತಪ್ಪೇನಿದೆ ಅದರಲ್ಲಿ? ಅವ್ರು ಮಾಡಿದ್ರೆ ಸರಿ ಇದೆ. ಸರಿ, ಪ್ರಕರಣದಲ್ಲಿ ನಿಮ್ಮ ವಿರೋಧಿಗಳ ಕೈವಾಡ ಇದೆನಾ ಹಿಂಗೆ ಅಂತ? ನಾನು ಅದನ್ನ ಏನು ಹೇಳುತ್ತೆ ಇಷ್ಟಪಡಲ್ಲ ಸರ್. ನಾನು ಯಾಕೆಂದ್ರೆ ಆಮೇಲೆ ನಿಮ್ಮ ಟಿವಿಗಳಲ್ಲಿ ತಲೆಮರೆಸಿ ಮಾಡಿದರೆ ದಯಮಾಡಿ ನಾನು ನನ್ನ ಮನೆಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೀನಿ. ಯಾಕೆಂದ್ರೆ ಒಬ್ಬೊಬ್ಬರು ಉತ್ತರ ಕೊಡೋದಾಗಲೇ ಮನೆ ಉದಾಹರಣೆಗೆ ಟಿವಿನಲ್ಲಿ ನೋಡಿದ ತಕ್ಷಣ ನಾನು ಮಾಡೋಣಲ್ಲಿ ಪ್ರತ್ಯಕ್ಷ ಆಗಿ ನಿಮ್ಮೆಲ್ಲರಿಗೆ ನಾನು ಪ್ರತ್ಯಕ್ಷ ಆಗಿ ಮುಂದಿನ ನಡೆಸ ರಾಜಕೀಯ $4,000 ರಾಜಮನೆ ಆಗ್ಬೋದು, ಇನ್ನು ಅದು 3,630 ಡೀಟೇಲ್ಸ್ ಇದೆ.